ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಕ್ರಿಯೇಟಿವ್ ಲೈಫ್ ಚಾನಲ್. ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ವಿಡಿಯೋ ಸ್ವಲ್ಪ ಲೆಂತ್ ಇದೆ. ನಾನು ಆದಷ್ಟು ವಿಡಿಯೋ ಕಡಿಮೆನೇ ಲೆಂತ್ನ ಪ್ರೊವೈಡ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಬಟ್ ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ. ಬಟ್ ಇಷ್ಟು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಲೇಬೇಕಾಗಿರೋದ್ರಿಂದ ಇಷ್ಟೊಂದು ಲೆಂತ್ ಇದೆ. ಬಟ್ ಯಾವಲ್ಲೇನೂ ಸಹ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ವೀಕ್ಲಿ ಒನ್ ಡೇ ನಾವು ನಮ್ಮ ಲೈಫಲ್ಲಿ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಸುಮಾರು ಹೆಲ್ತ್ ಬೆನಿಫಿಟ್ಸು ನಮಗೆ ಸಿಗುತ್ತೆ. ಜೊತೆಗೆ ನಾವು ಹೆಂಗಾಗೂ ಸಹ ಕಾಣ್ತೀವಿ, ಫಿಟ್ಟಾಗಿರ್ತೀವಿ. ನಮಗೆ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಎಲ್ಲನೂ ನಮ್ಮ ಬಾಡಿಯಿಂದ ರಿಮೂವ್ ಆಗುತ್ತೆ, ಹೆಲ್ದಿಯಾಗಿರ್ತೀವಿ. ಹಾಸ್ಪಿಟಲ್ಸ್ಗೆ ಪದೇ ಪದೇ ಹೋಗೋ ಅವಶ್ಯಕತೆ ಏನೂ ಇರೋದಿಲ್ಲ. ಅದಕ್ಕೋಸ್ಕರನೇ ಈ ಒಂದು ಸ್ಪೆಷಲ್ ವಿಡಿಯೋ ಇವತ್ತು. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಸೊ ನಾನು ವೀಕ್ಲಿ ಒನ್ ಡೇ ನನ್ನ ಲೈಫಲ್ಲಿ ಮಾಡ್ಕೊಂಡಿರೋವಂಥದ್ದು ಚೇಂಜಸ್ನ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಹೇಳಿ ಈ ಒಂದು ಕಂಟೆಂಟ್ ಜೊತೆಲಿ ಇವತ್ತು ಬಂದಿದ್ದೀನಿ. ಬನ್ನಿ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಾರದಲ್ಲಿ ಒಂದು ದಿನ ಉಪವಾಸ ಹೆಂಗೆ ಕಾಣಲು ಸಹಾಯ ಮಾಡುತ್ತೆ, ಜೊತೆಗೆ ನಮಗೇನೇನು ಬೆನಿಫಿಟ್ಸ್ ಆಗುತ್ತೆ. ಸೊ ವೀಕ್ಲಿ ಒನ್ ಡೇ ನಾವು ಫಾಸ್ಟಿಂಗ್ ಮಾಡೋದ್ರಿಂದ ನಮಗೇನೇನು ಹೆಲ್ತ್ ಬೆನಿಫಿಟ್ ಆಗುತ್ತೆ, ಜೊತೆಗೆ ನಾವೆಷ್ಟು ಹೆಂಗಾಗಿ ಕಾಣಿಸ್ತೀವಿ, ಎಷ್ಟು ಫಿಟ್ಟಾಗಿರ್ತೀವಿ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಮೇಜರಾಗಿ ನಾನು 5 ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒನ್, ಯಾಕೆ ಮತ್ತು ನಾವು ಉಪವಾಸ ಹೇಗೆ ನಮ್ಮ ಬಾಡಿಯಲ್ಲಿ ವರ್ಕ್ ಮಾಡುತ್ತೆ. ಸೆಕೆಂಡ್ ಒನ್ನು, ಇದರ ಬೆನಿಫಿಟ್ಸ್ ಏನು, ಮತ್ತು ಎಷ್ಟು ಟೈಪ್ಸ್ ಆಫ್ ಉಪವಾಸ ಇದೆ, ಜೊತೆಗೆ ಫಾಸ್ಟಿಂಗ್ನ ಹೇಗೆ ಮಾಡಬೇಕು ನಾವು, ಮತ್ತು ಲಾಸ್ಟಲ್ಲಿ ಫಾಸ್ಟಿಂಗ್ ಆದಮೇಲೆ ನಾವು ಯಾವ ರೀತಿ ಊಟನ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಾನು ಪ್ರೊವೈಡ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಒಂದು ಸ್ಟೆಪ್ನೂ ಸಹ ಸ್ಕಿಪ್ ಮಾಡಿದೆ. ವಿಡಿಯೋ ಫುಲ್ ಕಂಪ್ಲೀಟಾಗಿ ಓದಿ, ನಿಮಗೆ ಆಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ ಕೇಸ್ ಆದರೂ ಸಹ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಸೊ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮ್ಮ ಡೌಟ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಬನ್ನಿ ಫಸ್ಟ್ ಪಾಯಿಂಟ್ನ ನೋಡೋಣ. ನಾವು ಯಾಕೆ ಉಪವಾಸ ಇರಬೇಕು ಮತ್ತು ಹೇಗೆ ಅದು ಹೇಗೆ ವರ್ಕ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅಂತ ನೋಡೋಣ. ಸೊ ಫಸ್ಟು ನಾವು ಯಾಕೆ ಉಪವಾಸ ಇರಬೇಕು ಅಂತ ಹೇಳಿದ್ರೆ, ಎವ್ರಿಡೇ ನಾವು ಊಟನ ತೊಗೊಳ್ತೀವಿ, ಹೊರಗಡೆ ಮನೇಲಿ ಎಲ್ಲ ಕಡೆ ನಾವು ಊಟನ ತೊಗೊಳ್ತೀವಿ. ಈಗ ಕೆಮಿಕಲ್ಸ್ ಇಲ್ಲದೆ ಯಾವ ಊಟನೂ ನಮ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದನೇ ನಮಗೆ ಸುಮಾರು ಹೆಲ್ತ್ ಪ್ರಾಬ್ಲಮ್ಸು ಬರ್ತಾ ಇರೋದು. ಇನ್ಫೆಕ್ಷನ್ಸು, ಅಲರ್ಜೀಸು, ಫೀವರು, ಕಾಫು, ಕೋಲ್ಡು, ಹಾಸ್ಪಿಟಲ್ಗೆ ಹೋಗುವಂಥ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು. ಅದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ನಮ್ಮ ಬಾಡಿಯಲ್ಲಿರೋ ವೇಸ್ಟನ್ನ ನಾವು ತೆಗಿಬೇಕು ಅಂತಂದರೆ ವೀಕ್ಲಿ ಒನ್ ಡೇ ಉಪವಾಸ ಇರೋದ್ರಿಂದ ಕ್ಲೀನಾಗಿ ಆ ವೇಸ್ಟ್ ಎಲ್ಲ ನಮಗೆ ರಿಮೂವ್ ಆಗಿಬಿಡುತ್ತೆ. ಓಕೆ, ಸೊ ಹೇಗೆ ರಿಮೂವ್ ಆಗುತ್ತೆ, ಅದು ಹೇಗೆ ನಮ್ಮ ಬಾಡಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನು ಈಗ ನಾನು ತಿಳಿಸ್ಕೊಡ್ತೀನಿ. ಈಗ ನಾವು ಊಟ ಮಾಡಿದ್ರೇ ಅಲ್ವಾ ನಮ್ಮ ಬಾಡಿಗೆ ಎನರ್ಜಿ ಬರೋದು. ಆ ಎನರ್ಜಿಯಿಂದನೇ ಅಲ್ವಾ ನಾವು ಎವ್ರಿಡೇ ಮಾಡೋ ಒಂದು ಆ್ಯಕ್ಟಿವಿಟೀಸ್ಗೆ ಹೆಲ್ಪ್ ಆಗೋದು. ಅಂದರೆ ನಾವು ಊಟ ಮಾಡೋದಕ್ಕೆ, ನಿದ್ದೆ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಎದ್ದು ಓಡಾಡೋದಕ್ಕೆ, ಎಲ್ಲದಕ್ಕೂ ನಮ್ಗೆ ಎನರ್ಜಿ ಇದ್ದರೆ ಆ ಕೆಲಸನ ನಾವು ಮಾಡೋಕ್ಕಾಗೋದು. ನಾವು ಎನರ್ಜಿ ಎಲ್ಲಿಂದ ಬರುತ್ತೆ, ನಾವು ತಿನ್ನೋ ಊಟದಿಂದ ಬರುತ್ತೆ. ನಾವು ಊಟನೇ ಮಾಡಿದರೆ ನಮ್ಮ ಬಾಡಿಗೆ ಹೇಗೆ ಎನರ್ಜಿ ಬರುತ್ತೆ, ಅದರಿಂದನೇ ನಮಗಾಗುವಂಥ ಒಂದು ಬೆನಿಫಿಟ್. ಈಗ ನೋಡಿ, ಊಟ ಅನ್ನೋದು ಒಂದು ಪ್ರೋಸೆಸ್. ಈಗ ನಮ್ಮ ಬಾಡಿಯಲ್ಲಿ ಒಂದು ಪ್ರೋಸೆಸ್ ನಡೆಯುತ್ತೆ. ಹೇಗೆ, ನಮಗೆ ಹೊಟ್ಟೆಯಲ್ಲಿ ಹಸಿವಾಗುತ್ತೆ. ಹಸಿವಾದಾಗ ನಮ್ಮ ಬಾಡಿ ನಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ನ ಕಳಿಸುತ್ತೆ, ನಿಂಗೆ ಹಸಿವಾಗ್ತಾಯಿದೆ, ಏನಾದರೂ ತಿನ್ನು ಅಂತ. ಈಗ ನಾರ್ಮಲ್ ಡೇಸ್ ಆದರೆ ಓಕೆ, ನನಗೆ ಹಸಿವಾಗ್ತದೆ, ನಾನು ಊಟ ಮಾಡ್ತೀನಿ ಅಂತ ನಾನು ಮಾಡಿಬಿಡ್ತೀನಿ. ಬಟ್ ಇಲ್ಲಿ ನಾನು ಫಾಸ್ಟಿಂಗ್ ಇದ್ದೀನಿ. ಫಾಸ್ಟಿಂಗ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಇಲ್ಲ ನಾನು ಫಾಸ್ಟಿಂಗಲ್ಲಿದ್ದೀನಿ, ನನಗೆ ಹಸಿವಾಗ್ತಾಯಿಲ್ಲ, ನನಗೆ ಊಟ ಬೇಡ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಅಲ್ವಾ. ಸೊ ಬಟ್ ಬ್ರೈನ್ ಕೇಳುತ್ತಾ, ನಮ್ಮ ಬಾಡಿಯಲ್ಲಿ ಯಾವುದಾದ್ರೂ ಪಾರ್ಟು ಹಸಿವನ್ನೇ ತಡ್ಕೊಳ್ಳಾರ್ದಿರೋ ಅಂಥ ಒಂದು ಪಾರ್ಟ್ ಇದೆ ಅಂತ ಅಂದರೆ ಅದು ನಮ್ಮ ಬ್ರೈನ್. ನಮ್ಮ ಬ್ರೈನ್ಗೆ ಹಸಿವನ್ನ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಆವಾಗ ಬ್ರೈನ್ ಏನು ಮಾಡುತ್ತೆ, ಅದ್ರ ಫಂಕ್ಷನ್ನ ಸ್ಟಾರ್ಟ್ ಮಾಡುತ್ತೆ. ಇಲ್ಲ, ನನಗೆ ಹಸಿವನ್ನ ತಡ್ಕೊಳ್ಳೋಕ್ಕಾಗೋದಿಲ್ಲ, ನನಗೇನಾದರೂ ತಿನ್ನೋಕ್ಕೆ ಬೇಕಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ಆವಾಗ ಬ್ರೈನ್ ಏನು ಒಂದು ಒಳ್ಳೆ ಕೆಲಸ ಮಾಡುತ್ತೆ ಅಂತ ಅಂದರೆ, ಈಗ ನಾವು ಎವ್ರಿಡೇ ಎಂಟೈರ್ ವೀಕ್ ನಾವೇನು ಊಟನ ಮಾಡಿರ್ತೀವಿ, ಆ ಊಟದಲ್ಲಿ ಗುಡ್ಡು ಹೋಗಿರುತ್ತೆ, ಬ್ಯಾಡೂ ಹೋಗಿರುತ್ತೆ. ಆ ಬ್ಯಾಡನ್ನ ರಿಮೂವ್ ಮಾಡುತ್ತೆ ಈ ಒಂದು ಬ್ರೈನ್. ಸೊ ನಮ್ಮ ಬಾಡಿಯಲ್ಲಿ ನೋಡುತ್ತೆ, ಅಲ್ಲಲ್ಲಿ ವೇಸ್ಟ್ ಕಂಟೆಂಟ್ಸು, ವೇಸ್ಟ್ ಥಿಂಗ್ಸ್ ಎಲ್ಲನೂ ಉಳಿದಿರುತ್ತೆ. ಸೊ ಆ ಒಂದು ಊಟ, ಈಗ ನಾವು ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಂಬಿಟ್ಟಿರ್ತೀವಿ, ಸೊ ಅದು ಫ್ಯಾಟಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅಥವಾ ಅದು ತುಂಬ ಆಯಿಲ್ ಐಟಮ್ಸ್ನ ನೈಟ್ ಟೈಮ್ ತಿಂದಿರ್ತೀವಿ, ಅದು ನಮಗೆ ಫ್ಯಾಟಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಆ ಥರ ಒಂದು ಎಲ್ಲ ಒಂದು ಅನ್ಹೆಲ್ತಿ ಸೆಲ್ಸ್ನ ಬ್ರೈನು ತಿಂತ ಸ್ಟಾರ್ಟ್ ಮಾಡುತ್ತೆ. ಆವಾಗಲೇ ನಮ್ಮ ಬಾಡಿಗೆ, ನಾವು ಉಪವಾಸ ಇದ್ದರೂ ಸಹ ನಮ್ಮ ಬಾಡಿಗೆ ಎನರ್ಜಿ ಬರೋದು. ಸೊ ನಮ್ಮ ಬಾಡಿ ಒಂದು ರೀಸೈಕಲ್ ಆಗುತ್ತೆ, ವೇಸ್ಟ್ ಐಟಮ್ಸ್ನ ಅದು ಕನ್ಸ್ಯೂಮ್ ಮಾಡುತ್ತೆ. ಆ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ನಮ್ಮ ಬಾಡಿಯಲ್ಲಿರೋಂಥ ಒಂದು ಎಲ್ಲ ಕೆಟ್ಟಾಂಶ ಹೋಗಿ ಒಳ್ಳೆ ಸೆಲ್ಸು ಉತ್ಪತ್ತಿ ಆಗೋದಕ್ಕೆ ನಮಗೆ ಈ ಒಂದು ಫಾಸ್ಟಿಂಗ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಹೀಗೆ
ಯಾಕೆ ನಾವು ಫಾಸ್ಟಿಂಗ್ನ ಮಾಡಬೇಕು, ಆ ಫಾಸ್ಟಿಂಗ್ ನಮ್ಮ ಬಾಡಿಯಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆದಂಥ. ಇದಕ್ಕೆ ನಾನು ಎಕ್ಸಾಂಪಲ್ ಅನಿಮಲ್ಸ್ನ ತೊಗೊಳ್ತೀನಿ. ನಾವು ಮನುಷ್ಯರು ಹ್ಯೂಮನ್ ಬೀಯಿಂಗ್ಸ್ ಬಿಟ್ಟು ಅನಿಮಲ್ಸು ಅವಾಗೇನಾದರೂ ಅನ್ಹೆಲ್ತಿ ಇದೆ ಅಂದರೆ ಅವ್ರು ಯಾವ ಟ್ರೀಟ್ಮೆಂಟು ತೊಗೊಳಕ್ಕೆ ಯಾವ ಹಾಸ್ಪಿಟಲ್ಗೂ ಹೋಗೋದಿಲ್ಲ. ಸಾಕಿರೋ ಪ್ರಾಣಿಗಳಾದರೆ ಹೋಗುತ್ತೆ, ಬೇರೆ ಪ್ರಾಣಿಗಳು ಎಲ್ಲಿ ಹೋಗ್ತವೆ. ಅವು ಏನು ಮಾಡುತ್ತೆ ಅಂತ ಅಂದರೆ, ಈಗ ಬೆಕ್ಕುಗಳಾದರೆ ಹುಲ್ಲನ್ನ ತಿಂದ್ಬಿಟ್ಟು ವಾಮಿಟ್ ಮಾಡುತ್ತೆ. ಆವಾಗ ವಾಮಿಟ್ ಮಾಡಿದ್ರೆ ಅದು ಆರೋಗ್ಯ ಸರಿಯುತ್ತೆ. ಉಪವಾಸ ಮಾಡುತ್ತೆ ಪ್ರಾಣಿಗಳು ಸಹ. ಅದೇ ರೀತಿ ನಾವು ಸಹ ಉಪವಾಸ ಮಾಡೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಈಗ ನೋಡೋಣ. ಸೊ ನೆಕ್ಸ್ಟ್ ಪಾಯಿಂಟ್, ಬೆನಿಫಿಟ್ಸ್ ಆಫ್ ಫಾಸ್ಟಿಂಗ್. ಸೊ ನಮ್ಮ ಫಾಸ್ಟಿಂಗ್ ಮಾಡಿದ್ರೆ ಏನೇನು ಬೆನಿಫಿಟ್ ಆಗುತ್ತೆ ಅಂದರೆ, ತುಂಬ ಇಂಪಾರ್ಟೆಂಟ್ ಬೆನಿಫಿಟ್ಟು, ಕಿಲ್ಸ್ ದ ಕ್ಯಾನ್ಸರ್ ಸೆಲ್ಸ್. ನಮ್ಮ ಬಾಡಿಯಲ್ಲಿ ಕ್ಯಾನ್ಸರ್ ಸೆಲ್ಸ್ನ ಇದು ಕಿಲ್ ಮಾಡುತ್ತೆ. ನೆಕ್ಸ್ಟ್ ನಮ್ಮ ಬಾಡಿಯಲ್ಲಿರುವಂಥ ಒಂದು ವೇಸ್ಟ್ ಕಂಟೆಂಟ್ನ ಇದು ರಿಮೂವ್ ಮಾಡುತ್ತೆ. ಜೊತೆಗೆ ನಮ್ಮ ಜೀವಕೋಶನ ಇದು ನಮಗೆ ಕ್ಲೀನ್ ಮಾಡುತ್ತೆ. ಸೊ ಹೀಗೆ ತುಂಬಾ ಬೆನಿಫಿಟ್ ಇದೆ, ನಾವು ಫಿಟ್ಟಾಗಿರ್ತೀವಿ. ಓಕೆ, ಸೊ ಈ ಥರ ನಮಗೆ ತುಂಬಾ, ಜಸ್ಟ್ ನಾನು ಮೇಜರಾಗಿ 3 ತಗೊಂಡಿದ್ದೀನಿ ಅಷ್ಟೇ. ಬಟ್ ನಮ್ಮ ಬಾಡಿಯಲ್ಲಿ ಎಲ್ಲ ಚೇಂಜಸ್ಸು ಕಂಪ್ಲೀಟಾಗಿ ಓವರಾಲ್ 100% ಹೆಲ್ದಿಯಾಗಿರ್ತೀವಿ ನಾವು ವೀಕ್ಲಿ ಒನ್ಸ್ ಫಾಸ್ಟಿಂಗ್ ಮಾಡೋದ್ರಿಂದ. ಈಗ ಟೈಪ್ಸ್ ಆಫ್ ಫಾಸ್ಟಿಂಗ್ನ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಬಂದು ಡ್ರೈ ಫಾಸ್ಟಿಂಗ್. ಡ್ರೈ ಫಾಸ್ಟಿಂಗ್ ಅಂತ ಅಂದರೆ ಆಹಾರ ಮತ್ತು ನೀರನ್ನ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳೋದನ್ನ ನಾವು ಡ್ರೈ ಫಾಸ್ಟಿಂಗ್ ಅಂತ ಕರಿತೀವಿ. ಸೆಕೆಂಡ್ ಒನ್ನು ನಿರ್ಜಲ ಉಪವಾಸ, ಅನಾರ್ಡಸ್ ಫಾಸ್ಟಿಂಗ್ ಅಂತ ಅಂದರೆ ಕಂಪ್ಲೀಟಾಗಿ ನೀರು ಮತ್ತು ಆಹಾರನ ಕಂಪ್ಲೀಟಾಗಿ ಬಿಟ್ಟು ಉಪವಾಸ ಮಾಡೋದನ್ನು ನಾವು ನಿರ್ಜಲ ಉಪವಾಸ ಅಂತ ಕರಿತೀವಿ. ಥರ್ಡ್ ಒನ್ ಆಹಾರ ತ್ಯಜಿಸುವ ಉಪವಾಸ. ದಿನದಲ್ಲಿ 1 ಅಥವಾ 2 ಬಾರಿ ಮಾತ್ರ ಊಟ ಮಾಡಿ 1 ಬಾರಿ ಊಟನ ಸ್ಕಿಪ್ ಮಾಡೋದನ್ನು ಆಹಾರ ತ್ಯಜಿಸುವ ಉಪವಾಸ ಅಂತ ಹೇಳಿ ಕರಿತೀವಿ. 4ನೇ ಒಂದು ಬಂದು ಮಧ್ಯಂತರ ಉಪವಾಸ, ಇಂಟರಿಮ್ ಫಾಸ್ಟಿಂಗ್ ಅಂತ ಹೇಳಿದ್ರೆ 24 ಗಂಟೆಯಲ್ಲಿ 16 ಅವರು ಉಪವಾಸ ಇದ್ದು 8 ಅವರ್ ಊಟ ಮಾಡೋದನ್ನು ನಾವು ಇಂಟರಿಮ್ ಫಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. 5ನೇದು ಬಂದು ವಾಟರ್ ಫಾಸ್ಟಿಂಗ್, ಬರೀ ನೀರು ಕುಡಿದು ಉಪವಾಸ ಮಾಡೋದನ್ನು ಮಾತ್ರ, ನೀರೇ ಮಾತ್ರ ಕುಡಿದು ಬೇರೆ ಏನೂ ತೊಗೊಳ್ಳೋದಿಲ್ಲ, ಅದನ್ನು ವಾಟರ್ ಫಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ 6th ಒನ್ ಬಂದು ಜ್ಯೂಸ್ ಫಾಸ್ಟಿಂಗ್ ಅಂತ ಹೇಳಿದ್ರೆ ಬರೀ ಹಣ್ಣಿನ ರಸಗಳನ್ನ ಮಾತ್ರ ಕುಡಿದು ಫಾಸ್ಟಿಂಗ್ ಮಾಡೋದನ್ನ ನಾವು ಜ್ಯೂಸ್ ಫಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. 7th ಒನ್ ಬಂದು ತರಕಾರಿ ಫಾಸ್ಟಿಂಗ್. ಸೊ ತರಕಾರಿ ಉಪವಾಸ ಅಂತ ಹೇಳಿದ್ರೆ ಬರೀ ಫ್ರೂಟ್ಸ್ನ ಆಹಾರನ ಏನು ತೊಗೊಳ್ದು ಬರೀ ಬೇಯಿಸದೇ ಇರೋಂಥ ಒಂದು ತರಕಾರಿಗಳನ್ನ, ಬೇಯಿಸಿರೋಂಥ ತರಕಾರಿಗಳನ್ನ ತೊಗೊಳ್ಳೋದನ್ನ ನಾವು ವೆಜಿಟೇಬಲ್ ಫಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇಷ್ಟು ಫಾಸ್ಟಿಂಗ್ ಟೈಪ್ಸಲ್ಲಿ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದನ್ನು ನೀವು ತೊಗೊಬೋದು. ನಾನು ಮಾಡೋವಂಥ ಒಂದು ಫಾಸ್ಟಿಂಗ್ ಬಂದು ನೀರಿನ ಉಪವಾಸ, ಬರೀ ವಾಟರ್ನ ತೊಗೊಂಡು ಇಡೀ ದಿನ ನಾನು 24 ಅವರ್ಸ್ ನಾನು ಫಾಸ್ಟಿಂಗಲ್ಲಿ ಇರ್ತೀನಿ. ನಾನು ಫಾಸ್ಟಿಂಗ್ ಮಾಡೋ ದಿನ ಯಾವುದು ಅಂತಂದರೆ ಮಂಗಳವಾರ. ಪ್ರತಿ ಮಂಗಳವಾರ ನಾನು ಫಾಸ್ಟಿಂಗ್ನ ಮಾಡ್ತೀನಿ. ಸೊ ಸೋಮವಾರ ನಾನು ಯಾವ ಟೈಮ್ಗೆ ಊಟ ಮಾಡಿರ್ತೀನೋ, ನೆಕ್ಸ್ಟ್ ರಾತ್ರಿ ಯಾವ ಟೈಮ್ಗೆ ಊಟ ಮಾಡಿರ್ತೀನೋ, ನೆಕ್ಸ್ಟ್ ಡೇ ಮಂಗಳವಾರ ಅದೇ ಟೈಮ್ಗೆ ನಾನು ಊಟ ಮಾಡೋದು. ಅಲ್ಲಿವರೆಗೂ ನೀರನ್ನ ಬಿಟ್ಟು ನಾನು ಏನೂ ತೊಗೊಳ್ಳೋದಿಲ್ಲ. ಹಾಲು, ಹಣ್ಣು, ಅವಲಕ್ಕಿ ಏನೂ ತೊಗೊಳ್ಳೋದಿಲ್ಲ. ನಾನು ಕಂಪ್ಲೀಟಾಗಿ ಉಪವಾಸನ ಮಾಡ್ತೀನಿ. ಸೊ ಅದನ್ನು ನಾವು ವಾಟರ್ ಫಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೆ, ನಿಮ್ಮ ಹೆಲ್ತಿಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ನೀವು ಅದನ್ನು ತೊಗೊಬೋದು. ಸೊ ನೆಕ್ಸ್ಟ್ ಬನ್ನಿ ನೋಡೋಣ ಯಾವ ರೀತಿ ನಾವು ಫಾಸ್ಟಿಂಗ್ನ ಮಾಡಬೇಕು ಅಂತ ಹೇಳಿ. ಸೊ ಈಗ ನಾವು ಯಾವ ರೀತಿ ಉಪವಾಸ ಮಾಡಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ವಾರಕ್ಕೆ 1 ದಿನ ನೀವು ಫಾಸ್ಟಿಂಗ್ನ ಮಾಡಬೇಕು. ವೀಕ್ಲಿ 1 ಡೇ ಮಾಡಬೇಕು ನೀವು ಫಾಸ್ಟಿಂಗ್. ಸೊ ಆ ವೀಕ್ಲಿ 1 ಡೇ ಹೇಗೆ ನೀವು ಫಾಸ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ 24 ಅವರ್ಸ್. ಸೊ 24 ಗಂಟೆ ನೀವು ಯಾವ ಟೈಪ್ ಆಫ್ ಫಾಸ್ಟಿಂಗ್ನ ಚೂಸ್ ಮಾಡ್ತೀರೋ ನೀವು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು, ನೀವು ಅದನ್ನೇ ಊಟ ಮಾಡಬೇಕು 24 ಅವರ್ಸ್. ಈಗ ನಾನು ನೀರು ಫಿಕ್ಸ್ ಆಗಿದ್ದೀನಿ, ನೀರು ಬಿಟ್ಟು ಬೇರೆ ಏನೂ ತಿನ್ನಬಾರ್ದು 24 ಅವರ್ಸಲ್ಲಿ. ಓಕೆ, ಸೊ ಈ ಥರ ನೀವು ಫಾಸ್ಟಿಂಗ್ನ ನೀವು ಮಾಡಬೇಕಾಗುತ್ತೆ. 24 ಅವರ್ಸ್ ನೀವು ಏನು ಅಂದ್ಕೊಂಡಿದ್ದೀರೋ ಅದಕ್ಕೆ ಸ್ಟಿಕ್ ಆನ್ ಆಗಿ ನೀವು ಅದನ್ನು ಮಾತ್ರನೇ ತೊಗೊಬೇಕು. ಸೊ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಏನೇನು ಬೆನಿಫಿಟ್ಸ್ ಇದೆ, ಏನೇನಿದೆ ಎಲ್ಲನೂ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಈಗ ನಾವು ಫಾಸ್ಟಿಂಗ್, ಈಗ ನೀವು 24 ಅವರ್ಸ್ ಫಾಸ್ಟಿಂಗ್ ಮಾಡಿ ಮುಗೀತು. ಈಗ ನೆಕ್ಸ್ಟ್ ಫಾಸ್ಟಿಂಗ್ ಮುಗಿದ್ಮೇಲೆ ಬಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಮೈಂಡಲ್ಲಿ ಇಟ್ಕೊಬೇಕು. ನೀವು ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಲಾಂಗ್ ಟರ್ಮ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಲಾಂಗ್ ಟರ್ಮ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಇದನ್ನು ನಾವು 2ನೇ ಮಹಾಯುದ್ಧದಲ್ಲಿ ನೋಡ್ಬೋದು ನಾವು. ಸೊ ತುಂಬ ಲಾಂಗ್ ಟರ್ಮ್ ಫಾಸ್ಟಿಂಗ್ ಮಾಡಿರೋದ್ರಿಂದ ಮಹಾಯುದ್ಧದಲ್ಲಿ, ಸೊ ಅಲ್ಲಿ ಅದೊಂದು ಪನಿಷ್ಮೆಂಟ್ ಆಗಿದೆ ಲಾಂಗ್ ಟೈಮ್ ಫಾಸ್ಟಿಂಗ್ ಮಾಡಬೇಕಂತ. ಸೊ ಈಗ ನಮ್ಮ ಬಾಡಿಯಲ್ಲಿ ಬ್ಯಾಡ್ ಸೆಲ್ಸ್ನೆಲ್ಲ ತಿನ್ನುತ್ತೆ ಬ್ರೈನ್, ಮತ್ತು ಅದಕ್ಕೆ ಹಸಿವು ಆಗುತ್ತೆ ಅಲ್ವಾ, ಆವಾಗ ಏನು ಮಾಡುತ್ತೆ, ಗುಡ್ ಸೆಲ್ಸ್ನೆಲ್ಲ ತಿನ್ನೋದಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ. ಆವಾಗ ನಮ್ಮ ಬಾಡಿ ಗುಡ್ ಸೆಲ್ಸ್ನ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ
ಮತ್ತು ನಾವು ವೀಕ್ ಆಗ್ತೀವಿ, ಮತ್ತು ನಮಗೆ ಅನಾರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇದೆ ಅಲ್ವಾ. ಅಮೃತ ಜಾಸ್ತಿ ಆದರೆ ಹೇಗೆ ವಿಷ ಆಗುತ್ತೋ ಅದೇ ರೀತಿ ನಾವು ಫಾಸ್ಟಿಂಗ್ನು ಸಹ ಜಾಸ್ತಿ ಪ್ರಮಾಣದಲ್ಲಿ ನಾವು ಮಾಡಬೇಕು ಅಂತ ಹೋದರೆ ನಮ್ಮ ಬಾಡಿಗೆ ಅದು ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಬರುತ್ತೆ. ಅದಕ್ಕೆ ರಿಮೈಂಡಲ್ಲಿ ಇಟ್ಕೊಳ್ಳಿ ನೀವು ಫಾಸ್ಟಿಂಗ್ ಮಾಡಬೇಕಾದ್ರೆ. ಸೊ ಈಗ ಕೆಲವರು ರೆಗ್ಯುಲರಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ತಾರೆ. ಸಮ್ವಾಟ್ ಏನಾದರೂ ಹೆಲ್ತ್ ಇಶ್ಯೂಸ್ ಇರೋರು, ಶುಗರು ಬಿ ಪೇಷಂಟ್ಸಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ತಾರೆ. ಅವರು ದಯವಿಟ್ಟು ನಿಮ್ಮ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಫಾಸ್ಟಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ನಾನೊಂದು ಸಜೆಷನ್ನ ಪ್ರೊವೈಡ್ ಮಾಡೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಡಾಕ್ಟರ್ನ ಸಜೆಷನ್ ತೊಗೊಂಡು ಅವ್ರು ಮಾಡ್ಬೋದು, ಓಕೆ ನೀವು ಮಾಡಿ ಅಂತಂದರೆ ಆವಾಗ ನಿಮ್ಗೆ ಯಾವ ಟೈಪ್ ಆಫ್ ಫಾಸ್ಟಿಂಗ್ನ ಬೇಕು ನೀವು ಅದನ್ನು ಚೂಸ್ ಮಾಡ್ಕೊಂಡು ಮಾಡಿ. ಸೊ ಉಪವಾಸ ಆದಮೇಲೆ ಯಾವ ಥರ ಊಟನ ನಾವು ತಿನ್ನಬೇಕು. ಸೊ ತುಂಬ ಇಂಪಾರ್ಟೆಂಟ್ ಇದು ಯಾವ ಥರ ಊಟನ ನಾವು ತೊಗೊಬೇಕು ಅಂತಂದರೆ ಇದು ನಮ್ಗೆ ಈಜಿಯಾಗಿ ಡೈಜೆಷನು ಆಗಬೇಕು, ಜೊತೆಗೆ ನಮಗೆ ಎನರ್ಜಿನೂ ಸಹ ಕೊಡಬೇಕು. ಆ ಥರ ಊಟನ ನಾವು ಆವತ್ತಿನ ರಾತ್ರಿ ನಾವು ಸೇವನೆ ಮಾಡಬೇಕಾಗುತ್ತೆ. ನಾವು ಬೆಳಗ್ಗೆಯಿಂದ ಸಂಜೆ ಗಂಟೆ ನಾವು ಉಪವಾಸ ಇದ್ದೀರಿ, 24 hours ಉಪವಾಸ ಇದ್ದೀರಿ ಅಂತ ಅಂದ್ಬಿಟ್ಟು ಜಂಕ್ ಫುಡ್ಸು, ಹೊರಗಡೆ ಫುಡ್ಡು ಆ ಥರ ಈ ಥರ ಎಲ್ಲ ನಾವು ತೊಗೊಳಕ್ಕೆ ಹೋಗಬಾರ್ದು. ಹೆಲ್ದಿಯಾಗಿರೋ ಊಟನ ನಾವು ತೊಗೊಬೇಕಾಗುತ್ತೆ. ಅದು ನಮ್ಗೆ ಈಸಿಯಾಗಿ ಡೈಜೆಷನ್ ಆಗಬೇಕು. ಎಕ್ಸಾಂಪಲ್ ಉಪ್ಪಿಟ್ಟಿರ್ಬೋದು, ಉಪ್ಪಿಟ್ಟಿಗೆ ನೀವು ತರಕಾರಿನ ಆ್ಯಡ್ ಮಾಡಿ ತೊಗೊಬೇಕಾಗುತ್ತೆ. ಜೊತೆಗೆ ರಾಗಿ ಗಂಜಿ ಇರ್ಬೋದು, ರಾಗಿ ಗಂಜಿ ಜೊತೆಗೆ ಏನಾದರೂ ಒಂದು ಸ್ವಲ್ಪ ಪ್ರೋಟೀನ್ ಆಗಿರೋಂಥ ಒಂದು ಸ್ಯಾಲೆಡ್ಸ್ ಇರ್ಬೋದು, ವೆಜಿಟೇಬಲ್ ಸ್ಯಾಲೆಡ್ಸ್ ಇರ್ಬೋದು. ಸೊ ಈ ಥರ ನೀವು ಈಸಿಯಾಗಿ ಡೈಜೆಷನ್ ಆಗಬೇಕು. ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಈಸಿಯಾಗಿ, ಲಿಕ್ವಿಡ್ ಐಟಮ್ಸ್ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ನೀವು ಆ ಒಂದು ಊಟನ ಚೂಸ್ ಮಾಡಬೇಕು. ಬಟ್ ಕೇರ್ಫುಲ್ಲಾಗಿ ಚೂಸ್ ಮಾಡಿ, ಯಾಕಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ನಮ್ಮ ಬಾಡಿ, ನಮ್ಮ ಸ್ಟೊಮಕ್ ಫುಲ್ಲು ಕ್ಲೀನಾಗಿಬಿಟ್ಟಿರುತ್ತೆ. ಆವಾಗ ಮತ್ತೆ ನಾವು ಅದಕ್ಕೆ ಕಸದ ಬುಟ್ಟಿ ಥರ ಕಸನ ತುಂಬ್ಕೊಂಡ್ವಿ ಅದು ಇದು ತಿಂದು ಅಂತ ಅಂದರೆ ಆವಾಗ ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ನೀವು ಚೂಸ್ ಮಾಡಿ. ಸೊ ಆ ಒಂದು ರೆಸಿಪಿನೂ ಸಹ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಾನು ಎವ್ರಿ ಟೈಮ್ ಉಪವಾಸ ಇದ್ದಾಗ ಸೊ ವೆಜಿಟೇಬಲ್ ಉಪ್ಮಾನ ಮಾಡ್ಕೊಂಡು, ಉಪ್ಪಿಟ್ಟನ್ನ ಮಾಡ್ಕೊಂಡು ನಾನು ತೊಗೊಳ್ತೀನಿ. ಇದಕ್ಕೆ ನಾನು ಆನಿಯನ್ನ ಯೂಸ್ ಮಾಡೋದಿಲ್ಲ. ಸೊ ನಿಮ್ಗೆ ಇಷ್ಟ ನೀವು ಆನಿಯನ್ನ ಯೂಸ್ ಮಾಡ್ಬೋದು. ಹೇಗೆ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ಏನೇನು ಬೇಕು ಅಂತ. ನೋಡಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ತೊಗರಿಕಾಯಿ, ಸೀಸನ್ ಆಗಿರೋ ತೊಗರಿಕಾಯಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ, ಇದೆಲ್ಲ ನಾರ್ಮಲ್ ಆಗಿ ಬೇಕಾಗಿರೋಂಥದ್ದು. ಏನು ಇಷ್ಟೊಂದು ತರಕಾರಿ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಬಿಡಿ. ಇದು ನಾನು ಎಲ್ಲರಿಗೂ ಸೇರಿಸಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ತೊಗೊತಾ ಇದ್ದೀನಿ ಅಷ್ಟೇ. ಸೊ ಒಬ್ರಿಗಾದರೆ ಎಲ್ಲ ಒಂದು ಕ್ಯಾಪ್ಸಿಕಮ್, ಒಂದು ಕ್ಯಾರೆಟ್, ಒಂದು ಟೊಮ್ಯಾಟೊ ಅಷ್ಟಾದರೆ ಸಾಕು. ನೋಡಿ, ನಾರ್ಮಲಾಗಿ ನೀವು ಹೇಗೆ ಉಪ್ಪಿಟ್ಟು ಮಾಡ್ಕೊಳ್ತೀರೋ ಅದೇ ರೀತಿ ನೀವು ಇದನ್ನು ಸಹ ಪ್ರಿಪೇರ್ ಮಾಡ್ಕೊಳ್ಳಿ. ಇಲ್ಲ ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಇನ್ನೆಲ್ಲ ಸೇಮೆ. ಇವೆಲ್ಲ ನೀಟಾಗಿ ಆಯಿಲಲ್ಲೆಲ್ಲ ಫ್ರೈ ಆದಮೇಲೆ ಕಂಪ್ಲೀಟಾಗಿ ಸ್ವಲ್ಪ ವಾಟರ್ ಹಾಕ್ಕೊಂಡು ನೀಟಾಗಿ ಉಪ್ಪು ಹಾಕಿ ಬೇಯಿಸ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಇದೆಲ್ಲ ತಿಂದಾಗಿದೆ. ತರಕಾರಿ ಎಲ್ಲ ನೀಟಾಗಿ ತರಕಾರಿ ಬಾಯ್ಲ್ ಆಗಬೇಕು, ಈಸಿಯಾಗಿ ಡೈಜೆಷನ್ ಆಗಬೇಕಲ್ವ ನಮಗೆ. ಅದಕ್ಕೋಸ್ಕರ ನೀಟಾಗಿ ತರಕಾರಿ ಫುಲ್ ನೀಟಾಗಿ ಕುಕ್ ಆಗಲಿ.